ಹಿಂದೆ ಕಳೆದ 10ರಿಂದ 12 ವರ್ಷಗಳಿಂದಲೂ ಕೂಡ ಇವರಿಬ್ಬರ ನಡುವೆ ವಿರಸ ಇತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಸದ್ಯ ಅವರ ಮನೆಗೆ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಒಳ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಇಡೀ ಮನೆಯನ್ನು ಈಗಾಗಲೇ ಪೊಲೀಸರು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಇಡೀ ಮನೆಯನ್ನು ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಟಿವಿ9ಗೆ ಲಭ್ಯ ಆಗಿರತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ 3 ಮಹಡಿಯ ಮನೆ, ನೀವು ಗಮನಿಸ್ತಾ ಇದ್ದೀರಾ ಟಿವಿ9ನ ದೃಶ್ಯಾವಳಿಗಳಲ್ಲಿ ಮಧು ನಾಗರಾಜ್ 3 ಮಹಡಿಯ ಮನೆ ಇರತಕ್ಕಂಥದ್ದು. ಈ ಮನೆಯಲ್ಲಿ ಓಂ ಪ್ರಕಾಶ್ ಅವರು ಅವರ ಪತ್ನಿ ವಾಸವಾಗಿರ್ತಾರೆ. ಈಗಾಗಲೇ ಕೆಲ ಮಹಡಿಯಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದಾಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕೊಲೆ ಬಳಿಕ ಓಂ ಪ್ರಕಾಶ್ ಅವರ ಮುಖಕ್ಕೆ ಬಟ್ಟೆಯನ್ನು ಸುತ್ತಲಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಸುಮಾರು 5ರಿಂದ 6 ಜನರು ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ಆ ಬಳಿಕ ಓಂ ಪ್ರಕಾಶ್ ಪಲ್ಲವಿ ಅವರೇನಿದ್ರು ಅವರು ಮನೆಯ ಒಳಭಾಗದಲ್ಲಿದ್ದರು. ತದನಂತರದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮನೆಯ ಕೋಣೆಯ ಡೋರ್ನ ಲಾಕ್ ಮಾಡ್ಕೊಂಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಪೊಲೀಸ್ ಅಧಿಕಾರಿಗಳು ಮನೆಯ ಒಳಭಾಗವನ್ನು ಪ್ರವೇಶ ಮಾಡಿದಂಥ ಬಳಿಕ ಅವರನ್ನು ಕೂಡ ವಶಕ್ಕೆ ಕರೆದುಕೊಂಡು ಈಗಾಗಲೇ ಪೊಲೀಸರು ತಮ್ಮ ವಶದಲ್ಲಿರಿಸಿಕೊಂಡಿರ್ತಕ್ಕಂಥದ್ದು. ಓಂ ಪ್ರಕಾಶ್ ಅವರ ಸೊಸೆ ಕೂಡ ಮನೆಯಲ್ಲೇ ಇದ್ದರು. ಅವರನ್ನು ಕೂಡ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಮನೆಯಿಂದ ಅವರನ್ನು ಕೂಡ ಪೊಲೀಸರು ಕೂಡ ಹೊರಗಡೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಕೊಲೆಯಾದಂಥ ಬಳಿಕ ನಿವೃತ್ತ ಡಿಜೆಜಿವಿಯ ಪತ್ನಿಯೇ ಪೊಲೀಸರಿಗೆ ಕರೆ ಮಾಡಿದ್ರು, ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕೊಲೆ ಮಾಡಿದಂಥ ವಿಚಾರವನ್ನು ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿದ್ದಾಗೆ ಅವರ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿ ಸದ್ಯದ ಮಟ್ಟಿಗೆ ಟಿವಿ9ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮಧು ನಾಗರಾಜ್.